ಪ್ರಜ್ವಲ್ ರೇವಣ್ಣ ಅವರು SIT ತನಿಖೆ ನಡೀತಾ ಇದೆ, FIR ಆಗಿದೆ ಅವ್ರ ಮೇಲೆ. ಅವ್ರು ದೇಶ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಮಾಧ್ಯಮದಲ್ಲೇ ನೋಡಿದ್ದು ನಾನು. ಈಗ ದೇಶ ಬಿಟ್ಟು ಹೋಗೋದಕ್ಕೆ ಎಲ್ಲ ಒಂದು ಕಡೆ ಈಗ ಹೇಗೆ ಬಿಟ್ಟು ಕಳಿಸಿದ್ರು, ಹೇಗೆ ಅವಕಾಶ ಕೊಟ್ಟರು ದೇಶ ಬಿಟ್ಟು? ಅದು ಯಾರು ಕೇಳಬೇಕು? ನೀವು ಮಾನ್ಯ ಪ್ರಶ್ನೆ ಯಾರು ಕೇಳಬೇಕು? ಮಾನ್ಯ BJP ಮುಖಂಡರು ಕೇಳಬೇಕು, ಮಾನ್ಯ ಪ್ರಧಾನಮಂತ್ರಿಗಳು ಕೇಳಬೇಕು. ನಮ್ಮ ನಾಯಕಿಯಾದಂಥ ಪ್ರಿಯಾಂಕಾ ಗಾಂಧಿ ಅವ್ರು ಮಾತು ಹೇಳಿದ್ರು ನೋಡಿ. ನಾನು ಮೊನ್ನೆ ಯಾವಾಗ 1-2 ತಿಂಗಳ ಹಿಂದೆ ನಾನು ನನ್ನ ಮಗಳು ಭೇಟಿ ಮಾಡೋಕ್ಕೆ ನಾನೆಲ್ಲೋ ಫಾರಿನ್ಗೆ ಹೋಗಿದ್ದೆ. ನಾನು ಅದು ಮಾಹಿತಿ ಇದೆ. ಬೇರೆ ಯಾರನ್ನ ಹೋಗ್ಲಿ ಅವ್ರ ಮಾಹಿತಿ ಇರ್ತದೆ. ಇಂಥ ಆರೋಪಿ ಇವನು ದೇಶ ಬಿಟ್ಟು ಹೋಗಿದ್ದಾನೆ ಅಂತ ಇವ್ ಮಾಹಿತಿ ಇರ್ಲಿಲ್ವಾ ಅಂತ ರಾಜಕೀಯ ಸ್ವರೂಪನ ಪಡ್ಕೊಳ್ತಾ ಇದೆ. ಈಗ ಕೆಲವು ಕಾಂಗ್ರೆಸ್ ಅವರು ಕೂಡ ಬಿಡ್ತೀವಿ ಅಂತ ಬರ್ತಾ ಇದೆ. ಬಿಡಲಿ, ಸಂತೋಷ. ಅಂಥವ್ರು ಯಾರಿಲ್ಲ ಕಾಂಗ್ರೆಸ್ಸಲ್ಲಿ. ಅವತ್ತು ಕುಮಾರಸ್ವಾಮಿ ಪೆಂಡ್ರೋ ಇಟ್ಕೊಂಡಿರಲ್ಲ, ತೋರಿಸಿದ್ರಲ್ಲ. ಇದೇ ಪೆಂಡ್ರೋ ಇದ್ದಿದ್ದು ನಾನು ಹೇಳಿದೆ ಮುಂಚೆನೆ. ಕುಮಾರಸ್ವಾಮಿ ಅವ್ರಿಗೂ ರೇವಣ್ಣಗೂ ಯಾವ ಕಾರಣಕ್ಕೆ ಆಗಲ್ಲ. ನಾನು ಹಿಂದೆ ಹೇಳಿದೆ, ಜ್ಞಾಪನ ಇದೆಯಲ್ಲೋ ನಿಮ್ಗೆ ಗೊತ್ತಿಲ್ಲ ನನಗೆ. 2008 2020 ಆಯಿತು. ಕುಮಾರಸ್ವಾಮಿ 20 ತಿಂಗಳು ಮುಖ್ಯಮಂತ್ರಿ, ಆಮೇಲೆ ಯಡಿಯೂರಪ್ಪ 20 ತಿಂಗಳು ಮುಖ್ಯಮಂತ್ರಿ ಮಾಡುವಾಗ ಅವಾಗ ನಾನು ಆ ಪಕ್ಷದಲ್ಲೇ ಇದ್ದಿದ್ದು. ನಾನು ಕುಮಾರಸ್ವಾಮಿಗೆ ಭಾಳ ಆತ್ಮೀಯಾಗಿದ್ದೆ. ಕುಮಾರಸ್ವಾಮಿಗೆ ಹೇಳಿದೆ, ನಾನು ಒಬ್ಬ ಅಲ್ಪಸಂಖ್ಯಾತರಾಗಿ ನಿಮ್ಗೆ ಹೇಳ್ತೇನೆ, ದಯಮಾಡಿ ಯಡಿಯೂರಪ್ಪನ ಮಾತು ತಕ್ಕಂಗೆ ಅಧಿಕಾರ ಕೊಡಿ ಅಂತ. ಕೊಟ್ಟಿಲ್ಲ. ಏನಕ್ಕೆ ಕೊಟ್ಟಿಲ್ಲ? ಯಡಿಯೂರಪ್ಪಕ್ಕೋಸ್ಕರ ಕೊಟ್ಟಿಲ್ಲ, ರೇವಣ್ಣ ಉಪಮುಖ್ಯಮಂತ್ರಿ ಆಗಬಾರ್ದಂತ ಕೊಟ್ಟಿಲ್ಲ.